ಹಲೋ ಈ ಕಡೆ ಬನ್ನಿ. ಏನ್ ಸರ್ ಇಷ್ಟು ದಿವಸ ರೌಡಿಗಳಿಗೆ ಗುನ್ನಿಸಿಡ್ತಾ ಇದ್ರಿ, ಈಗ ಎಸ್ಐ ಉಡಿಸ್ಬೋಬಿಡ್ರಾ? ಹೊಟ್ಟೆ ತುಂಬಾ ಕುಡಿದಿದ್ಯಾ? ಹೋಗ ಯಾರು ಇನ್ಚಾರ್ಜ್ ಇಲ್ಲಿ? ನಾನೇ ಸರ್. ಇವನು ಒಳಗೆ ಯಾರ ಜೊತೆ ಜಗಳಾಡ್ತಿದ್ನ? ಅದು ಬೇಡ ಅಂದ್ರೆ ಒಂದು ಹುಡುಗಿನ ಕಾಣ್ತಿದ್ದ ಸರ್. ಅವಳ ಜೊತೆ ಸಿಲ್ವಾ ಅನ್ನೋ ದೊಡ್ಡ ರೌಡಿ ಇದ್ದ ಸರ್. ಮೋಸ್ಟ್ಲಿ ಅವನೇ ಮಾಡ್ಬೇಕು ಸರ್. ಗಿರೀಶ್ ಸರ್ ಇವತ್ತು ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಓಕೆ ಸರ್. ನಾಗರಾಜ್ ಸರ್ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಬರೇ ಅಲ್ಲಿ ಕೊಲೆ ಆಗಿದ್ದು ನೀನು ನೋಡ್ದೆ ಸರ್. ಕೊಲೆಗಾರನ ಗುರ್ತಿಡಿದ್ಯಾ? ಓ ಕಂಡು ಹಿಡಿತೀನಿ ಸಾಬ್. ಅವ್ರ ಮನೆ ಇರೋದು ನಾನು ನೈಟ್ ಬೀಟ್ ಮಾಡ್ತೀನಲ್ಲ ಆ ಏರಿಯಾದಲ್ಲಿ ಸಾಬ್. ಯಾವ ಏರಿಯಾ? ರಾಮಮೂರ್ತಿ ನಗರ್ ಸಾಬ್. ಯಾರು ಅಕ್ಕ? ಹೂ ಬೇಕಾ? 2 ಮೊಳ ಕೊಡು. ಸೆಲ್ವಾ 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 ದೀಪಾ ಕಡೆ ಏನ್ ಮಕ್ಕ ನೋಡ್ತಾ ಇದೀಯಾ? ಹೊರ ಹೊರ. ಕೊಟ್ಟೆ ಸರ್. ಸರ್ ಡಿಜಿ ಸಾಹೇಬ್ರು ಫೋನ್ ಸರ್. ಬಿಜಿ ಇದ್ದಾರೆ ಸರ್, ತುಂಬಾ ಸೀರಿಯಸ್ ಆಗಿದ್ದಾರೆ ಸರ್. ಎಸ್ ಸರ್. ನಿಮ್ ತಲೆಗೆಲ್ಲ ಕೆಟ್ಟಿದೆಯೇನ್ರಿ? ಬೆಳಗ್ಗೆ ಏನ್ ನಿಮ್ ದಾಂಡ್ರೆ? ಸರ್ ಈ ಕಚಡ ಮಕ್ಕಳ ಹತ್ರ ಡೇಂಜರಸ್ ವೆಪನ್ಸ್ ಇದೆ. ಇಂಥವ್ರಿಗೆಲ್ಲ ಇನ್ವಿಟೇಷನ್ ಕೊಟ್ಟ ಕರೆಯಕ್ಕಾಗುತ್ತೆ, ಮಧ್ಯ ಹೇಳ್ಕೊಳ್ಬೇಕಾಗುತ್ತೆ. ಅಲ್ರಿ ನೀವೇನ್ ದಾವೂದ್ ಇಬ್ರಾಹಿಂನ ಹಿಡಿತಾ ಇದ್ದೀರಿ? ನಿಮ್ಮ ಮಗ ಪೇಪರ್ ನಲ್ಲಿ ದಿವಸ ಬರ್ಬೇಕು ಅಂತ ಶೋಕಿಗೆ ಎಷ್ಟು ಜನ ನೆಮ್ಮದಿ ಹಾಳು ಮಾಡ್ತಿದ್ದೀರಿ ಗೊತ್ತಾ? ಸರ್ ಮಾತು ಕೇಳಿ ಸರ್. ರೇ ನಿಮ್ಮ ಹರಿಕತೆ ನಾನು ಯಾಕೆ ಕೇಳಲಿ? ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನೋ, ಮೊದಲು ನೀವು ಈ ಲೊಕ್ಯಾಲಿಟಿ ಬಿಟ್ಟು ಹೊರಡಿ. ಸೊ ಪ್ಲೀಸ್. ನಾನು ವಾಸ ಮಾಡ್ತಿರೋ ಲೊಕ್ಯಾಲಿಟಿ ಮೊದಲಿನಿಂದ ಹೊರಡಿ. ಜಸ್ಟ್ ಡೂ ವಾಟ್ ಐ ಸೇ. ಶಟ್. ಹೇಳ 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 ಹೇಳ. ಓಡೋ.
ಮಾಡೋ ಸರ್ ಯಾರು ಬಿಟ್ಬಿಟ್ರಿ ಅವನ್ನ ಸರ್ ಯಾಕೆ ಸರ್ ಓಡ್ಲಿ ಬಿಡ್ರಿ ಅವನೇನ್ ದೊಡ್ಡ bastards. ಸಾಹೇಬ್ರು ಮೀಟಿಂಗ್ ಬಿಟ್ಟು ಬರಕಾತೇನ್ರಿ ನೋಡಿ ಈ ತರ ಸರ್ ಪ್ರಶ್ನವ್ರು ಬಂದಿದ್ದಾರೆ ನಿಮ್ಮ ಹತ್ರ ಮಾತಾಡ್ಲೇಬೇಕು ಅಂತ ತುಂಬಾ ಗಲಾಟೆ ಮಾಡ್ತಿದ್ದಾರೆ ಸರ್. ಏನ್ ಮಾತಾಡ್ಲಿ ಮಿಸ್ಟರ್ ರವಿಶಂಕರ್? ನಾನು ಏನೇ ಮಾತಾಡಿದ್ರು ಅದನ್ನ ಫೋಟೋ ಜೊತೆ ಪೇಪರ್ ಹಾಕ್ತಾರೆ. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ನವರು ತೀಟೆ ಶೋಕಿ ತೆವಲು ಅಂತಾರೆ. ನಾನು ಯಾರ ಜೊತೆ ಮಾತಾಡೋಕೆ ಇಷ್ಟಪಡಲ್ಲ, ಆಗಲ್ಲ ಅಂತ ಹೇಳಿ. ಆಫೀಸರ್ಸ್, ದಿಸ್ ಇಸ್ ಅ ವೆರಿ ಸೆನ್ಸಿಟಿವ್ ಮೂವ್ ಫ್ರಮ್ ಅವರ್ ಡಿಪಾರ್ಟ್ಮೆಂಟ್. ಯಾಕೆಂದ್ರೆ ಶಬ್ಬೀರ್ ಬೆಂಗಳೂರಿನಲ್ಲೇ ಇದ್ದಾನೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಹೇಳ್ತಾ ಇದೆ. ಅವನಿಂದ ಅನಾಹುತ ಸಂಭವಿಸೋದಕ್ಕೆ ಮುಂಚೆ ನಾವು ತಡಿಬೇಕು. ಆ ಜವಾಬ್ದಾರಿ ನಮ್ಮ ಇಲಾಖೆ ಮೇಲಿದೆ. ಅದಕ್ಕೆ ಅಂತ ನಮ್ಮ ಇಲಾಖೆ ಒಂದು ಸ್ಕ್ವಾಡ್ ಅನ್ನ ರಚನೆ ಮಾಡಿದೆ. ಆ ಸ್ಕ್ವಾಡ್ಗೆ ಆಯ್ಕೆ ಆಗಿರೋ ಅಧಿಕಾರಿಗಳು ಈ ಕ್ಷಣದಿಂದಾನೇ ಹೊಸ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಡಿಸಿಪಿ ಮಿಸ್ಟರ್ ಪೂರ್ಣಚಂದ್ರ is selected to lead this operation. It's my privilege, sir. ಇವ್ರ ಜೊತೆ ಎಸಿಪಿ ಅಲೋಕ್ ಕುಮಾರ್, ಎಸಿಪಿ ನವೀನ್ ಕೃಷ್ಣ, ಎಸ್ಪಿ ಸೈಯದ್ ಹೊಸ್ಕೆರೆ, ಡಿವೈಎಸ್ಪಿ ಮಹಾಪಾರ್ಥ, ಸಿಪಿಐ ಅಂಜನಪ್ಪ, ಸಿಪಿಐ ಕುಮಾರಾಚಾರಿ, ಸಬ್ ಇನ್ಸ್ಪೆಕ್ಟರ್ಗಳಾದ ವೈರಮತ್ತು ಚಿನ್ನಸ್ವಾಮಿ, ಹೆಡ್ ಕಾನ್ಸ್ಟೇಬಲ್ಗಳಾದ ಈಶ್ವರ್ ಸಿಂಗ್ ಮತ್ತು ಜಿಯಾವುಲ್ ಹಕ್, ಕಾನ್ಸ್ಟೇಬಲ್ಗಳಾದ ಅಜಿತ್ ಗಂಗಪ್ಪ, ಶಫಿ ಅಹಮದ್ ಮತ್ತು ಕೃಷ್ಣೇಗೌಡ ಇವರೆಲ್ಲ ಇದ್ದಾರೆ. ಮಿಸ್ಟರ್ ಪೂರ್ಣಚಂದ್ರ, ವಿಶ್ ಯು ಆಲ್ ದ ಬೆಸ್ಟ್. Thank you, sir. ಆಫೀಸರ್ಸ್, ಶಬ್ಬೀರ್ ತಂಡದಿಂದ ಯಾವುದೇ ಕ್ಷಣದಲ್ಲಿ ಅಪಾಯ ಒದಗಬಹುದು. ಸೊ ಕೆಲವು ಅಧಿಕಾರಿಗಳ ಪೋಸ್ಟಿಂಗ್ಸ್ ಶಫಲ್ ಆಗಿದೆ. ಆ ಬದಲಾವಣೆ ಈ ರೀತಿ ಇದೆ. ಎಕ್ಸ್ಕ್ಯೂಸ್ ಮಿ ಸರ್, ಶಬೀರ್ ಖಾನ್ ಹಿಡಿಯೋದಕ್ಕೆ ಸ್ಕ್ವಾಡ್ ನ ರಚಿಸಿ ಆ ಟೀಮ್ ನಿಂದ ನನ್ನ ಹೊರಗಿಡೋದಕ್ಕೆ ಕಾರಣ ಏನ್ ಸರ್? ಸ್ಕ್ವಾಡ್ ನ ರಚನೆ ಮಾಡೋದು ಹೈಯರ್ ಅಫಿಷಿಯಲ್ಸ್. ಗೃಹ ಖಾತೆ ದೊಡ್ಡವರೆಲ್ಲ ಮೀಟಿಂಗ್ ಮಾಡಿ ಡಿಸಿಷನ್ ತಗೋತಾರೆ. ಹೇಳಿ ಸರ್, ನನ್ನ ಸರ್ವಿಸ್ ನಲ್ಲಿ ಯಾವ್ದಾದ್ರು ಬ್ಲಾಕ್ ಮಾರ್ಕ್ ಇದೆಯಾ? ಆನ್ ಡ್ಯೂಟಿ ನಾನು ಯಾವತ್ತಾದ್ರೂ ಸೋತಿದ್ದೀನಾ? ಡಿಪಾರ್ಟ್ಮೆಂಟ್ ವಹಿಸಿರೋ ಜವಾಬ್ದಾರಿಲಿ ಯಾವ್ದಾದ್ರು ಇನ್ಕಂಪ್ಲೀಟ್ ಇದೆಯಾ? ಏನ್ ತಪ್ಪು ಮಾಡಿದ್ದೀನಿ ನಾನು? ರಾತ್ರಿ ಹಗಲು ಅಂತ ನೋಡದೆ ಡ್ಯೂಟಿ ಮಾಡಿದ ತಪ್ಪ? ನನ್ನ ಪ್ರಾಣನೇ ಪಣಕ್ಕಿಟ್ಟು ಕ್ರಿಮಿನಲ್ಸ್ಗಳನ್ನ ಬೇಟಾಡಿದ ತಪ್ಪ? ಆ ಕ್ರಿಮಿನಲ್ಸ್ಗಳ ತಲೆಗೆ ಪೊಲೀಸ್ನವ್ರಿಗೂ ತಾಕತ್ತಿದಿರೋ ಸತ್ಯ ತುಂಬಿಸಿದ ತಪ್ಪ? ಅಥವಾ ಇದೇ ಪೊಲೀಸ್ನವ್ರ ನಿರ್ಲಕ್ಷ್ಯದಿಂದ ನನ್ನ ಸಂಸಾರ ನಾಶ ಮಾಡ್ಕೊಂಡಲ್ಲ ಅದ್ ತಪ್ಪ? ಹಾಗೆ ಹೋಗಿದ್ರು ಸರ್ ಈ ದೊಡ್ಡ ಯಾಕೆ ಎಕ್ಸೈಟ್ ಆಗ್ತೀರಾ? ನಿಮ್ಗೆ ಇಲಾಖೆ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ನಾವು ಹೇಳ್ಕೊಡ್ಬೇಕಾ? ಇಟ್ಸ್ ಅನ್ ಆರ್ಡರ್. ಅದಕ್ಕೆ ನಾವು ತಲೆ ಬಾಗ್ಲೇಬೇಕು. ಸಾಕು ಸರ್, ಈ ಕಣ್ಣರ್ಸೋ ಉತ್ತರಗಳು ನಾನು ಒಳಗುಳಿತಾರೆ ಬೆಂಕಿನ ಆರ್ಸಕ್ಕಾಗಲ್ಲ. ಆದ್ರೆ ಆ ಬೆಂಕಿ ಅಮಾಯಕರನ್ನ ಸುಡಬಾರ್ದಲ್ವಾ? ನಿಮ್ಮನ್ನ ಸ್ಕ್ವಾಡ್ ತಗೊಂಡ್ರೆ ಏನ್ ಮಾಡ್ತೀರಾ ಹೇಳಿ? ಶಬ್ಬೀರ್ ಮೇಲೆ ರಿವೈಜ್ ತೊಗೊಳೋದಕ್ಕೆ ಮುನ್ನುಗ್ತೀರಾ. ಆ ಮೂಡಲ್ ನಿಮ್ಗೆ ಬೇರೆ ಯಾರು ಕಾಣೋದಿಲ್ಲ. ಆ ದ್ವೇಷಕ್ಕೆ ಇನ್ನೋಸೆಂಟ್ಸ್ ಬಲಿಯಾಗೋ ಸಂದರ್ಭ ಬಂದ್ರು ಬರಬಹುದು. ಅದನ್ನೆಲ್ಲ ಚರ್ಚೆ ಮಾಡಿನೇ ನಿಮ್ಮನ್ನ ಸ್ಕ್ವಾಡ್ ತಗೋಬಾರ್ದು ಅಂತ ನಾವು ಡಿಸೈಡ್ ಮಾಡಿದ್ದು. ಗೊತ್ತಾಯ್ತು ಬಿಡಿ ಸರ್. ಒಟ್ಟಾಗಿ ಶಬೀರ್ ಖಾನ್ಗೆ ಏನೂ ಆಗ್ಬಾರ್ದು. ಆ ನನ್ನ ಮಗ ಯಾರ ಮನೆ ಬೇಕಾದ್ರೂ ಹಾಳು ಮಾಡ್ಬೋದು, ಯಾರನ್ನ ಬೇಕಾದ್ರೂ ಸಾಯಿಸಬಹುದು, ಸೇಫ್ ಆಗಿ ದುಬೈಗೆ ಹೋಗಿ ಸೇರ್ಕೋಬಹುದು. ಅಷ್ಟೇ ತಾನೆ? ಮಿಸ್ಟರ್ ಹರೀಶ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ನೀವು ಸ್ಕ್ವಾಡ್ ಅಲ್ಲಿ ಇದ್ರೆ ಶಬ್ಬೀರ್ ಸಿಕ್ಬಿಡ್ತಾನ? ಬಿಟ್ಟಲ್ಲ ಕೆಲಸಕ್ಕೆ ಬರ್ದವ್ರ? ದೇ ಆರ್ ಆಲ್ಸೋ ಬ್ರೇವ್ ಅಂಡ್ ಪ್ರಾಂಪ್ಟ್. ನೆನಪಿರ್ಲಿ. ನಾನು ಇಲ್ಲ ಅಂತ ಹೇಳಿಲ್ಲ ಸರ್. ಆದ್ರೆ ಆ ಶಬೀರ್ ಮೇಲೆ ನನಗೊಂದು ಉರಿ ಇದೆಯಲ್ಲ, ಅದಿನ್ಯಾರಿಗೂ ಇರಕ್ ಸಾಧ್ಯ ಇಲ್ಲ. ನಾನು ಅವನ ಬಗ್ಗೆ ಕಲೆಕ್ಟ್ ಮಾಡೋ ಇನ್ಫಾರ್ಮೇಶನ್ ಬೇರೆ ಯಾರು ಕಲೆಕ್ಟ್ ಮಾಡೋಕ್ ಸಾಧ್ಯನೇ ಇಲ್ಲ. ಹರೀಶ್, ಪ್ಲೀಸ್ ಟೇಕ್ ಮೈ ಸಜೆಷನ್. ನೀವು ಸ್ವಲ್ಪ ದಿನ ಲೀವ್ ತಗೊಳ್ಳಿ. ನೀವು ಹೀಗೆ ಮಾತಾಡ್ತಾ ಇದ್ರೆ ಕೆಲಸ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಇನ್ ನನಗೆ ಕೆಲಸ ಇರೋಕೆ ಆಸೆ ಇಲ್ಲ ಸರ್. ಪರ್ಮನೆಂಟ್ ಆಗಿ ಸಾಕ್ಷಿ ಮಾಡ್ಬಿಡಿ, ಇಲ್ಲ ಅಲ್ಲಿ ತೊಲಗಿ ಹೋಗ್ತೀನಿ. ಅವಸರ ಆವೇಶದಲ್ಲಿ ನಿರ್ಧಾರ ತಗೊಳ್ಳೋದು ತಪ್ಪು. ಯಾವುದಕ್ಕೂ ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ. ಸದ್ಯಕ್ಕೆ ನಿಮ್ಮ ಆಂಟಿ ರೋಡಿ ಸ್ಕ್ವಾಡ್ ಅನ್ನ ಡಿಸಾಲ್ವ್ ಮಾಡಿದ್ದೀನಿ. ಹೊಸ ಪೋಸ್ಟಿಂಗ್ ಆಗೋವರೆಗೂ ಪ್ಲೀಸ್ ಸರೆಂಡರ್ ಯುವರ್ ಸರ್ವಿಸ್ ರಿವಾಲ್ವಾ ರೈಟ್ ನಾವ್ ಪ್ಲೀಸ್. ಥ್ಯಾಂಕ್ ಯು ಸರ್. ಹಾಯ್ ಸೆಲ್ವಾ. ಹಲೋ ಸೆಲ್ವಾ. ನಮಸ್ಕಾರ ಅಣ್ಣ. ಕೂತ್ಕೋ ಸೆಲ್ವಾ. ಪರವಾಗಿಲ್ಲಣ್ಣ. ನೋಡ್ ಸೆಲ್ವಾ, ನನ್ನ ಜೊತೆನಲ್ಲಿರೋರ್ಗೆ ನಾನು ಕೆಲ್ಸಗಾರರ ತರ ನೋಡೋದೇ ಇಲ್ಲ. ನನ್ ದೋಸ್ತ್ ತರ ನೋಡ್ತೀನಿ. ನನ್ ದುಶ್ಮನ್ಗೆ ದುಶ್ಮನ್ ನೀನು ಅಂದ್ಮೇಲೆ ನನ್ ದೋಸ್ತಾನೆ. ಅಣ್ಣ, ನಿಮ್ಮ ನೋಡೋದೇ ಒಂದು ದೊಡ್ಡ ಪುಣ್ಯ ಅನ್ಕೊಂಡಿದ್ದೆ. ಅಂತದ್ರಲ್ಲಿ ನೀವು ನನ್ನ ದೋಸ್ತಿ ಮಾಡ್ಕೊಳ್ತೀನಿ ಅಂತ ಇದ್ದೀರಾ. ಇದೇನೋ ಕನ್ಸೋ ನನ್ಸೋ ಒಂದು ಗೊತ್ತಾಗ್ತಾ ಇಲ್ಲ ಅಣ್ಣ. ಅಷ್ಟಕ್ಕೆ ಖುಷಿ ಆಗ್ಬಿಟ್ಟ. ಅವತ್ ನೀನಿಟ್ ಗುರಿ ಇನ್ನು ಶಾರ್ಪ್ ಆಗಿ ಆ ಹರೀಶ್ ಏನಾರು ಎಗರ್ ಬಿಟ್ಟಿದ್ರೆ ನಿಂಗೆ ಯಾವ ಲೆವೆಲ್ಗೆ ಟಾಪ್ಗೆ ಏರಿಸ್ತಾ ಇದ್ದೆ ಅಂತ ಯೋಚನೆ ಮಾಡು. ಯಾಕಮ್ಮ ಏನ್ ಮಾಡ್ಬಿಟ್ಟೆ? ಬ್ಯಾಟಿ ಮನ್ನ ಜಸ್ಟ್ ಮಿಸ್. ಇಲ್ಲ ಅಂದ್ರೆ ಅವನ್ನ ಹೋಗ್ಲಿ, ಬಿಟ್ಟಾಕ್ ನೋಡೋ. ಅವತ್ ನಿನ್ನ ಹತ್ರ ಇದ್ದಿದ್ದು ಒಂದ್ ತಗಡು ಪಿಸ್ತೂಲು, ಇವತ್ ನಾನಿದ್ದೀನಿ AK-47 ಬೇಕಾದ್ರೂ ಕೊಡ್ತೀನಿ. ಅವ್ನ್ಗೆ ಉಡಾಯಿಸ್ತ್ಯಾ? ಅಣ್ಣ, ನಿಮ್ ತಾತಿದ್ರೆ ಅವ್ನ ತಲೆ ತಗೊಂಬಂದ್ ನಿಮ್ ಪಾದತ ಬಿಸಾಕ್ತೀನಿ ಅಣ್ಣ. ಅಣ್ಣ, ಒಂದೇ ಒಂದ್ ರಿಕ್ವೆಸ್ಟ್.
ನನ್ ಮಿಸ್ಟರ್ಸ್ನ ಅವ್ರ ಬ್ರದರ್ಸ್ನ ಪೊಲೀಸರು ಎತ್ತಾಕೊಂಡು ಹೋಗ್ಬಿಟ್ಟವ್ರೆ. ನೀವ್ ಸ್ವಲ್ಪ ಬಿಡ್ಸ್ಕೊಟ್ರೆ ನೀವೇನ್ ಹೇಳಿದ್ರೆ ಎಲ್ಲ ಮಾಡ್ತೀನಿ ನಾನು. ಅಷ್ಟೇ ತಾನೆ? ಡನ್. ಓಕೆ ಸಲ್ವಾ, ಚಲ್ ಚಲ್ ಕಾಮ್ ಕರ್. ಕರೀಂ, ಬಾಯ್. ಸಲ್ವಾಗೆ ಏನ್ ಬೇಕು ಎಲ್ಲ ಅರೇಂಜ್ ಮಾಡಿ ಕಳ್ಸು. ಓಕೆ ಬಾಯ್. ಸಲ್ವಾ ಅಣ್ಣ, ಹಾ ಬರ್ತೀನಿ ಅಣ್ಣ. ಹಾ ಚಲ್. ನೋಡ್ದ ನಾರಾಯಣ, ಹರೀಶನ್ ತಲೆಗೆ ಏನ್ ಬೆಲೆ ಕಟ್ತಾ ಅಂತ. ಎಲ್ಲ ಮಡಿಕೊಂಡವ್ರ ಸೆಂಟಿಮೆಂಟ್. ಅದಕ್ಕೆ ನಾನು ಇವನ್ಗೆ ಕೂದ್ಲು ಅಂತಿದ್ದು. ಅದೇ ಬಂದ ಆಲ್ಕಟ್ಟಿ ಗಿರಿಯಪ್ಪ. ಬಂದು ಕಾಯ್ತಾ ಇದ್ರು ಬಾಯ್. ಹೋಗ ಗಿರಿಯಪ್ಪ. ಬಾಯ್, ಈ ಸತಿ ಎಷ್ಟಿರ ಟೂರು? ನಿಮ್ಮವ್ರ ಹೆಂಗ್ ಗೆಸ್ ಮಾಡೋರೆ? ಅವ್ರ ಹುಡುಗರು ನಿನ್ನ ಮುಗಿಸ್ಬಿಡ್ಬೇಕು ಅಂತ ಹೊಸ ಟೀಮ್ ರೆಡಿ ಮಾಡ್ಕೊಂಡ್ಬಿಟ್ಟವ್ರೆ. ಹೌದಾ? ಆದ್ರೆ ನೀನ್ ತಗ್ಲಾಕಂಬೇಕಲ್ಲ. ಯಾರು? ಯಮದೂತ? ಆ ಹರಿಶ್ಚಂದ್ರನ? ಎಂಟ್ರಿನೇ ಇಲ್ಲ. ಈ ಸರಿ ಹೊಸ ಟೀಮು. ಅವನ್ ಜೀವ ಇಲಾಖೆಗೆ ಇಂಪಾರ್ಟೆಂಟು ಅಂತ ಅವನ್ನ ಸ್ಕ್ವಾಡ್ ಇಂದ ಹೊರಗಾಕ್ಬಿಟ್ಟವ್ರೆ. ಅಯ್ಯೋಯ್ಯೋ, ಅದು ಉರ್ಕೊಂಡ ಮೊನ್ನೆ ಮೀಟಿಂಗ್ ಅಲ್ಲಿ CP ಸಾಹೇಬ್ರಿಗೆ ಎಲ್ಲಾರ ಮುಂದೆ ಎಕ್ಕಿಳಿದ್ಬಿಡದ. ಭಾರಿ ಮೆರಿತಾವನ್ ಬಾಯ್, ಭಾರಿ ಮೆರಿತಾವನೆ. ಮೇರಿಲಿ ಬಿಡುಗಿರಿಯಪ್ಪ, ಇನ್ನಾಕೆ ದಿನ ಒಂದು ಮನೆ ಮುಂದೆ ಬೆಳ್ಳಿ ಹೋಗಿ ಹೇಳ್ಸಕ್ಕೆ ಎಲ್ಲ ಅರೇಂಜ್ಮೆಂಟ್ ನಡೀತಾ ಐತೆ. ಮೊದ್ಲ ಕೆಲಸ ಮಾಡೋದಂದೆ ಅವ್ನ ಅವಳಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಯಾಕೆ ಟೆನ್ಷನ್ ತಗೋತೀಯ? ಡಿಪಾರ್ಟ್ಮೆಂಟ್ ನಲ್ಲಿ ನೀನೇನ್ ಗುಣಿಸಾಗಿಲ್ಲ ತಾನೆ? ಇಡೀ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಗಿರಿಯಪ್ಪ ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಅಂತ ಅವ್ರು ಅನ್ಕೊಂಡ್ಬಿಟ್ಟವ್ರೆ. ಹಂಗ ಮೇಂಟೈನ್ ಮಾಡಿದೀನಿ ಗುರು. ಬೇರೆ ಏನ್ ಇನ್ಫಾರ್ಮೇಶನ್? ಫೋನ್ ಟಚ್ ಅಲ್ಲಿ ಇರ್ತೀಯಲ್ವಾ, ಮೆಸೇಜ್ಗಳು ಕೊಡ್ತಾ ಇರ್ತೀವಿ. ಮುನೀರ್ ಬಾಯ್, ಅಣ್ಣಾಗೆ ಮಾತಾಡ್ಸ್ ಕಳ್ಸು. ಈ ಮಗು ತಾಯಿ ಫೇಮಸ್ ಫಿಲಂ ಸ್ಟಾರು ಮಂದಾಕಿ. ಹಲೋ ಫಾದರ್. ಹರೀಶ, ಆ ಮಗು ಬಗ್ಗೆ ಡೀಟೇಲ್ಸ್ ಬಾ ಕೊಡ್ತೀನಿ, ತಗೋ. ಫೋಟೋ ಹಿಂದೆ ಅಡ್ರೆಸ್ ಬಂದಿದೆ. ಮಂಗಳೂರು ಸುವರ್ಣ ನದಿ ದಂಡೆಯಲ್ಲಿ ಅವ್ರ ಮನೆ ಇದೆ. ಮಿಸ್ಟರ್ ಹರೀಶ್, ಅವತ್ತು ನೀವು ಬಂದು ಆ ಪಂಡಿತ್ ಮೆಸಾಜ್ ಸೆಂಟರ್ ಒದ್ದು ಓಡಿಸೋದಲ್ಲ, ಅವತ್ತಿಂದ ನಮ್ಮ ಏರಿಯಾ ಕ್ವೈಟ್ ಆಗಿದ್ಯಪ್ಪ. ಯಾರ ಕಾಟನೂ ಇಲ್ಲ. ಅದಕ್ಕೆ ಟ್ಯಾಕ್ಸ್ ಹೇಳೋಕ್ಕೆ ಒಳ್ಳೆ ಅವಕಾಶ ಮಾಡಿಕೊಟ್ರಿ. ಸಂಕೋಚನೇ ಬೇಡ, ಆರಾಮಾಗಿರ್ಲಿ. ಹೌದು, ನಿಮಗೆ ಯಾರಿಂದ ಜೀವದ ಭಯ ಅಂತೀನಿ? ಪೊಲೀಸ್ ಕೆಲಸ ಅಲ್ವಾ? ಶತ್ರುಗಳಿಗೆ ಏನ್ ಬರ? ಅವ್ರಿಗೆ ದ್ವೇಷ ಇರೋದು ನನ್ನ ಮೇಲೆ. ಅದರಿಂದ ಇವ್ರಿಗೇನಾದ್ರೂ ಅಪಾಯ ಆಗುತ್ತೇನೋ ಅಂತ. ಅದಕ್ಕೋಸ್ಕರ ಆಯ್ಸಿ, ಅರ್ಥವಾಯ್ತು ಬಿಡಿ. ನೀವೇನು ಯೋಚನೆ ಮಾಡಬೇಡಿ. ನೋಡಿ, ನಿಮ್ ಕೆಲಸದಲ್ಲಿ ನೀವು ಆರಾಮಾಗಿರಿ. ನಾವು ಅವ್ರು ಒಳ್ಳೆ ಕಂಪ್ನಿ ಕೊಡ್ತೀನಿ. ಏನು ಕೀರ್ತಿ, ಎಲ್ರಿಗೂ ಕಾಫಿ ಕೊಡು. ನನಗೊಂದು ಅರ್ಜೆಂಟ್ ಕೆಲಸ ಇದೆ, ನಾ ಹೋಗಿ ಬರ್ತೀನಿ. ಜ್ಯೋತಿ ಬರ್ತೀನಿ. ಹರೀಶ್, ಹಾ, ಈಗ ನೀವು ನಿಮ್ ಹಾರೈಕೆ ನಂಬ್ಕೊಂಡು ಯುದ್ಧ ಮಾಡಕ್ ಹೋಗ್ತಾ ಇದ್ದೀನಿ. ಹೋಗ್ಬೇಡಿ ಅಂತ ಹೇಳಕ್ ಇಷ್ಟ, ಆದ್ರೆ ಹೇಳ್ಬಾರ್ದು. ನಿಮ್ಗೋಸ್ಕರ ಒಂದ್ ಜೀವ ಕಾಯ್ತಾ ಇರತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೇಡ ಜ್ಯೋತಿ, ನನ್ನ ನಮ್ದವ್ರು ಯಾರು ಈಗ ಉಳಿದಿಲ್ಲ. ಪ್ಲೀಸ್, ಫ್ರೆಂಡ್ಶಿಪ್ನ ಬಿಟ್ಟು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಸದ್ಯಕ್ಕೆ ಅಷ್ಟ್ ಸಾಕು. ಓಕೆ ಬಾಯ್. ಫೋನ್ ಮಾಡ್ತೀನಿ. Okay. ನನ್ ಕಾಲ್ಸ್ ನ ರಿಸೀವ್ ಮಾಡಿ. ಮಾಡ್ತೀನಿ. ಕಾಫಿ ತಗೊಳ್ಳಿ. ನನಗ್ ಬೇಡ. ಶಿ ಇಸ್ ವೆರಿ ಕ್ಯೂಟ್. ಬಾಯ್. ಬಾಯ್.
ನಮಸ್ಕಾರ. ಏರು ಇಲ್ಲಿ ಮಂದಾಕಿನಿ ಅಂದ್ರೆ ಮಾಮೇ ಏರೋ ಬೈದರು ಏರು. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಹಾಯ್. ಹಾಯ್, ಹೌ ಯು? ಫೈನ್. ನಾನು ಈ ಮಗುನ ಸೆಂಟ್ ಜೋಸೆಫ್ ಬೋರ್ಡಿಂಗ್ ಸ್ಕೂಲ್ ನೋಡಿದ್ದೀನಿ. ಅಲ್ಲಿ ಫಾದರಿ ಅಡ್ರೆಸ್ ಕೊಟ್ಟು ಮಗು ಹೇಗಿದೆ ಅಂತ ನೋಡ್ಕೊಂಬ ಅಂತ ಹೇಳಿದ್ರು. ಅದಕ್ಕೆ ನಾನು ಮಗು ನೋಡ್ಕೊಂಡು ಇದು ಏನ್ ಬಂದಿದೆ ಇಂಗ್ಲಕ್ಕ ಗೊತ್ತಿಜ್ಜಿ. ಓ ಚರ್ಚಲ ಗೊತ್ತಿಜ್ಜಿ. ಅಮ್ಮ ಈ ಮನೆ ಬಂದ ಕುಲ್ಲೋ ಇದು ಮೂಲ ಇಪ್ಪನ ಗೊತ್ತಾಂಡ ತೊಂದ್ರೆ ಆಪುಂಡು ಇರ್ಪೋಲೆ. ನೋಡಿ ನನ್ ಮಾತ್ ಕೇಳಿ. ದೈದಿದು ಪೋಲೆ ಅದು ಹಾಗಲ್ಲ. ನೋಡಿ ಅಮ್ಮ ನನ್ ಮಾತ್ ಕೇಳಿ. ದೈದಿದು ಪೋಲೆ ಪ್ಲೀಸ್ ಪೋಲೆ. ಏನ್ ತೊಂದ್ರೆ ಆಪುಂಡು ಪ್ಲೀಸ್ ಪೋಲೆ. ಪ್ಲೀಸ್ ನನ್ ಮಾತ್ ಕೇಳಿ. ನೋಡಿ ಪ್ಲೀಸ್ ನನ್ ಮಾತ್ ಕೇಳಿ. ಆ ಮಗು ನಂಗೆ ಚೆನ್ನಾಗ್ ಗೊತ್ತು. ಪ್ಲೀಸ್ ಪೋಲೆ ಈ ಉಲಾಯ್ ಬಲ. ಮಾಮಿ ಏನು ಅವ್ರನ್ನ ಯಾಕೆ ಕಳ್ಸ್ದೆ? ನಾವ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮುಚ್ಚ ಬಾಯ್. ನಿನ್ ಇಷ್ಟ ಬಂದಂಗ ಆಡಿ ಆಡಿ ಈಗ ಮಾಡ್ಕೊಂಡಿರೋದೇ ಸಾಕು. ಸುಮ್ನೆ ನಾ ಹೇಳ್ದಂಗ್ ಕೇಳೋದನ್ ಕಲಿ. ಜೀವನ ಪೂರ್ತಿ ನರ್ಕ ಅನುಭವಿಸೋಂಗ್ ಮಾಡ್ಕೊಂಡು ಇವ್ರ ಹತ್ರ ಬೇರೆ ಮಾತಾಡ್ತಾಳಂತೆ ಮಾತು. ಬರೋ. Hi. How are you? ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ. The number you have called is switched off. Please try again later. The number you have called is switched off. Please try again later. ಬಡ ಜೊತೆ ಯಾವ ಆಸೆನೂ ಬೆಳೆಸ್ಕೋಬೇಡಿ. ನನ್ನ ಜೀವನ ನನ್ನ ಕೈಲಿಲ್ಲ. ನನ್ನ ನಮ್ದವ್ರು ಯಾರು ಉಳಿಸಿಲ್ಲ.